ಮುಂದುವರೆದ ಕಾಡಾನೆ ಸೆರೆ. ವಿರಾಜಪೇಟೆ ತಾಲೂಕಿನ ಯಡೂರು ಬಳಿ ಆನೆ ಸೆರೆಯಾಗಿದೆ. 2 ದಿನಗಳ ಹಿಂದೆ ಆ ಆನೆ ಲಾಕ್ ಆಗಿತ್ತು. ಸೆರೆಯಾದ ಆನೆ ದುಬಾರೆ ಆನೆ ಶಿಬಿರಕ್ಕೆ ಸ್ಥಳಾಂತರಗೊಂಡಿದೆ. ಒಟ್ಟು 3 ಪುಂಡಾನೆಗಳನ್ನು ಸೆರೆ ಹಿಡಿಯೋದಕ್ಕೆ ಅನುಮತಿ ನೀಡಲಾಗಿತ್ತು. 5 ಸಾಕಾನೆಗಳ ಸಹಕಾರದಿಂದ ಈ ಒಂದು ಕಾರ್ಯಾಚರಣೆ ನಡೆದಿದೆ. ಕೊಡಗಿನಲ್ಲಿ ಕಾಡಾನೆಗಳ ಹಾವಳಿ ತಡೆಯೋದಕ್ಕೆ ಅರಣ್ಯ ಇಲಾಖೆ ನಡೆಸುತ್ತಿರತಕ್ಕಂಥ ಆನೆ ಸೆರೆ ಕಾರ್ಯಾಚರಣೆ ಇದೀಗ ಮುಂದುವರೆದಿದೆ. ವಿರಾಜಪೇಟೆ ತಾಲೂಕಿನ ಯಡೂರು ಬಳಿ ಇದೀಗ ಮತ್ತೊಂದು ಕಾಡಾನೆ ಅರಣ್ಯ ಇಲಾಖೆ ಸಿಬ್ಬಂದಿಯ ಬಲೆಗೆ ಬಿದ್ದಿದೆ. ಕೊಡಗಿನ ಹಲವು ಭಾಗಗಳಲ್ಲಿ ಕಾಡಾನೆಗಳು ನಾಡಿಗೆ ಬಂದು ಬೆಳೆ ಹಾನಿ ಮಾಡ್ತಿರ್ತಕ್ಕಂಥದ್ದು, ಜನರಲ್ಲಿ ಆತಂಕ ಸೃಷ್ಟಿಸಿರತಕ್ಕಂಥದ್ದು ಮುಂದುವರೆದಿದೆ. ಹೀಗಾಗಿ ಸಮಸ್ಯೆ ಉಂಟು ಮಾಡ್ತಿರ್ತಕ್ಕಂಥ ಪುಂಡಾನೆಗಳನ್ನು ಗುರುತು ಮಾಡಿ ಸೆರೆ ಹಿಡಿಯೋ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದೀಗ ಯಡೂರು ಬಳಿ ಒಂದು ಆನೆ ಸೆರೆ ಸಿಕ್ಕಿದೆ ಅಂತೆ. ಈ ಆನೆಯನ್ನು ಸುಮಾರು 2 ದಿನಗಳ ಹಿಂದೆ ಲಾಕ್ ಮಾಡಲಾಗಿತ್ತು. ಅಂದರೆ ಆನೆಯ ಚಲನವಲನವನ್ನು ಗಮನಿಸಿ ಅದು ಓಡಾಡತಕ್ಕಂಥ ಪ್ರದೇಶವನ್ನು ಗುರುತು ಮಾಡಿ ಕಾರ್ಯಾಚರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಕೊನೆಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಆನೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೆರೆ ಸಿಕ್ಕ ಆನೆಯನ್ನು ಇದೀಗ ದುಬಾರೆ ಆನೆ ಶಿಬಿರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಆನೆಯ ಆರೋಗ್ಯ ತಪಾಸಣೆ ಸೇರಿದಂತೆ ಅಗತ್ಯ ಆರೈಕೆ ಕೂಡ ಮಾಡಲಾಗುತ್ತೆ. ಗುಂಡು